ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ, ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ, ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲ್ ಹಾಸನ್ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ, ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ, ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲ್ ಹಾಸನ್ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ, ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ, ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲ್ ಹಾಸನ್ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ, ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ, ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ
ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲಾಸನ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ. ಕಮಲಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ. ಕಮಲಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲಾಸನ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ. ಕಮಲಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ. ಕಮಲಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲಾಸನ ಚಿತ್ರಗಳು ಬಿಡುಗಡೆ ನಾನೇ ಖುದ್ದಾಗಿ ಸತ್ಯ ಹೇಳ್ತಾ ಇದ್ದೀನಿ. ಕಮಲಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಆದ್ರೂ ಕ್ಷಮೆ ಕೇಳ್ತಿಲ್ವಲ್ಲ ಅಯ್ಯಪ್ಪ. ಕನ್ನಡದ ಬಗ್ಗೆ ಕಮಲಾಸನ್ ವಿವಾದಾತ್ಮಕ ಮಾತು. ಚನ್ನಪಟ್ಟಣದಲ್ಲಿ ಕಮಲಾಸನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ವೃತ್ತದಲ್ಲಿ ಕಸ್ತೂರಿ ಜನಪರ ವೇದಿಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಥಗ್ ಲೈಫ್ ಫಿಲ್ಮ್ ಕರ್ನಾಟಕದಲ್ಲಿ ಬಿಡುಗಡೆ ಬೇಡ. ಕಮಲಾಸನ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಮಾಡದಂತೆ ಆಗ್ರಹಿಸಿದ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಜೋರಾಗಿದೆ. ಏನು ಮಾಡಿದ್ರೆ ಏನು ಪ್ರಯೋಜನ? ಬೆಂಗಳೂರಿನಲ್ಲಿ ಎಲ್ಲ ಅವ್ರ ಕಡೆಯವರೇ ಇದ್ದಾರಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವರೇ ತುಂಬಿದ್ದಾರಲ್ಲ. ಇಲ್ಲ ಅಂದ್ರೂ ನೀವು ರಿಲೀಸ್ ಮಾಡೋದು ಬೇಡ ಅಂತಂದ್ರು ಈ ಸಿನಿಮಾ ಥಿಯೇಟರ್ ಓನರ್ಗಳು ರಿಲೀಸ್ ಬಿಡ್ತಾರೆ. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ತಮಿಳುನಾಡಿನ ನಟ ಕಮಲಾಸನ್ ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ನೀಡುವಂತದ್ದು ನಿಜಕ್ಕೂ ಖಂಡನೀಯ. ಯಾವುದೇ ಕನ್ನಡ ಅವರ ತಮಿಳಿನ ಯಾವುದೇ ಚಿತ್ರಗಳು ಅವರ ಇವತ್ತು ರಾಜ್ಯದಲ್ಲಿ ಬಿಡುಗಡೆ ಆಗಿದ್ರೆ ಎಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹಾಕಬೇಕಾಗ್ತದೆ. ಎಲ್ಲ ಥಿಯೇಟರ್ನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಮಲಾಸನ ಚಿತ್ರಗಳು ಬಿಡುಗಡೆ ಆಗಬಾರ್ದು.